ಅವ್ರು ಕೇಳಿದ್ರೆ ಹೇಳ್ತಾರೆ ಉತ್ತರ. ಕಾಂಗ್ರೆಸ್ ಸರ್ಕಾರ ಅವ್ರು ಕೇಳಿದ್ರೆ ಹೇಳ್ತಾರೆ ಉತ್ತರ. ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಆಯವ್ಯಯದಲ್ಲಿ ಯಶವಂತಪುರಕ್ಕೆ ಬಂಪರ್ ಕೊಡುಗೆ. ಕೆಂಗೇರಿ ಮಾರಮ್ಮ ದೇವಸ್ಥಾನದಲ್ಲಿ ಹರಿಕತೆ. ಎರಡು ಕಾರ್ಯಕ್ರಮವನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು. ಮೊದಲದಾಗಿ, ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗಲ್ ಹನುಮಂತಯ್ಯ ವಾರ್ಡ್ಗೆ ಸೇರಿದಂತಹ ಕೆಂಗೇರಿ ಉಪನಗರದೊಳಗೆ LED ಬಲ್ಬುಗಳ ಅಳವಡಿಕೆಗೆ ಇಂದು ಪೂಜಾ ಸಮಾರಂಭ ನೆರವೇರಿತು. ಪಾರ್ಕ್ ಸಮೀಪದಲ್ಲಿರತಕ್ಕಂಥ ಗ್ರಂಥಾಲಯದ ಹತ್ತಿರ LED ಬಲ್ಬುಗಳನ್ನು ಅಳವಡಿಕೆಗೆ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಚಾಲನೆಯನ್ನು ನೀಡಿದರು. ಅದಾದ ಮೇಲೆ ಸುದ್ದಿ ಮೃದಂಗದೊಂದಿಗೆ ಮಾತನಾಡ್ತಾ ಒಂದೆರಡು ಮಾತುಗಳನ್ನು ಕೂಡ ಆಡಿದರು. ಈಗ ಆಯವ್ಯಯದ ಮಂಡನೆಯ ಕಾಲ, ಮುಂದಿನ ತಿಂಗಳ 6ನೇ ತಾರೀಕು ಆಯವ್ಯಯ ಮಂಡನೆಯಾಗತ್ತೆ. ಅದರಲ್ಲಿ ಸಹಕಾರ ಕ್ಷೇತ್ರಕ್ಕೆ ಏನು ಅವಕಾಶ ಇದೆ, ಸಹಕಾರ ಸಚಿವರಿಲ್ವಲ್ಲ ಅನ್ನುವ ಪ್ರಶ್ನೆಗೆ ಈಗಾಗಲೇ ಸಹಕಾರ ಕ್ಷೇತ್ರಕ್ಕೆ ಆಗಬೇಕಾಗಿರುವಂತಹ ಅಗತ್ಯತೆಗಳ ಕುರಿತಂತೆ, ಹಾಗೆಯೇ ಸಾಲ ನೀಡುವಿಕೆ ಕುರಿತಂತೆ ನಾವು ಹಿಂದೆ ತೆಗೆದುಕೊಂಡಂಥ ತೀರ್ಮಾನದಂತೆಯೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ. ನಮ್ಮೊಂದಿಗೆ ಚರ್ಚಿಸಿದ್ದಾರೆ. ಉತ್ತಮವಾಗಿರ್ತಕ್ಕಂಥ ಆಯವ್ಯಯದ ನಿರೀಕ್ಷೆಯಲ್ಲಿದ್ದೇನೆ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದರು. ಯಶವಂತಪುರ ಕ್ಷೇತ್ರಕ್ಕೆ ಈ ಬಾರಿ ಬಜೆಟ್ನಲ್ಲಿ ಸಾಕಷ್ಟು ಅವಕಾಶ ಸಿಗುತ್ತೆ, ನಾವು ಅನೇಕ ಮನವಿಯನ್ನು ಮಾಡಿದ್ದೇನೆ ಅನ್ನೋಕ್ಕಂಥ ವಿವರಗಳನ್ನು ಕೊಟ್ಟರು. ಅದಾದ ಮೇಲೆ ಈ ಸರ್ಕಾರದೊಳಗೆ ಈಗ ಸದ್ಯ ಸಹಕಾರ ಸಚಿವರಿಲ್ಲವಲ್ಲ, ಸಹಕಾರ ಸಚಿವರಿಲ್ಲದೆ ಇರತಕ್ಕಂಥ ತೊಂದರೆ ಇಲ್ಲವೇ ಅನ್ನುವ ಪ್ರಶ್ನೆಗೆ ಈ ಪ್ರಶ್ನೆಯನ್ನು ನನ್ನನ್ನು ಕೇಳುವುದಕ್ಕಿಂತ ಕಾಂಗ್ರೆಸ್ನವ್ರನ್ನ ಕೇಳಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದರು. ಅವ್ರು ಏನು ಹೇಳಿದ್ರು ಅನ್ನುವಂಥ ವಿವರಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾರೆ. 6ಕ್ಕೆ ಬಜೆಟ್ ಮಂಡನೆ ಆಗ್ತಾ ಇದೆ. ಸಹಕಾರ ಸಚಿವರಾಗಿ ಸಾಕಷ್ಟು ಸೇವೆ ಸಲ್ಲಿಸ್ತಂತ, ಬಟ್ ಈಗ ಸಹಕಾರ ಖಾತೆಗೆ ಸಚಿವರು ಇಲ್ಲದಲ್ಲಿರುವಂಥ ಪರಿಸ್ಥಿತಿ ಒಳಗೆ ಸಹಕಾರ ಕ್ಷೇತ್ರಕ್ಕೆ ನ್ಯಾಯ ಒದಗಿಸುತ್ತೆ ಅಂತ ಅನಿಸ್ತಾ ಇದೆಯಾ? ಇಲ್ಲ, ಮುಖ್ಯಮಂತ್ರಿಗಳು ಸಹಕಾರದವರು ಎಲ್ಲರನ್ನೂ ಕೇಳಿದ್ದಾರೆ. ನಾನು ಕೂಡ ರೈತರಿಗೆ ಅತಿ ಹೆಚ್ಚಿನ ಸಾಲ ಕೊಡಬೇಕು ಅಂತೇಳಿ ಹೋದ ಸರಿ ನಾವಿದ್ದಾಗ 33 ಲಕ್ಷ ರೈತರಿಗೆ ಸಾಲ ಕೊಡಬೇಕು ಅಂತಕ್ಕಂಥದ್ದು ಮಾಡಿದ್ದು. ಈ ಸರಿ ಅಫೆಕ್ಸ್ ಬ್ಯಾಂಕಿಗೆ ಇನ್ನೂ ಚೇರ್ಮನ್ ಮಾಡಲಿಲ್ಲ. ಅಫೆಕ್ಸ್ ಬ್ಯಾಂಕಿಗೆ ಚೇರ್ಮನ್ ಮಾಡಿ DCC ಬ್ಯಾಂಕುಗಳಿಗೆ ಸ್ಟ್ರೆಂಥನ್ ಕೊಟ್ಟು ಎಲ್ಲ VSS ಒಳಗೆ ಸ್ವಂತ ಬಿಲ್ಡಿಂಗ್ ಕಟ್ಕೊಳ್ಳೋಕ್ಕೆ ಅಮೌಂಟ್ ನಿಗದಿ ಮಾಡಿಸಿ, ಆಮೇಲೆ ಯಶಸ್ವಿನಿಗೆ ಹಾಸ್ಪಿಟ್ಲ್ನವರೆಲ್ಲ ಕೂಡ ಈಗೇನು ರೇಟ್ ಫಿಕ್ಸ್ ಮಾಡಿದ್ದಾರೆ ಅದು ಮಾರ್ಕೆಟ್ ರೇಟ್ ಅದಾಗೋದಿಲ್ಲ, ಕಮ್ಮಿ ಇದೆ, ಅದನ್ನು ಜಾಸ್ತಿ ಮಾಡಿ ಅಂತ ಕೇಳ್ತಿದ್ದಾರೆ. ಅದನ್ನು ಒಂದು 7-8 ಪಾಯಿಂಟ್ಸ್ ಹಿಂಗೆ ಕೋಪರೇಷನ್ ಏನಿದೆ ಅದನ್ನು ಕೂಡ ಲೆಟ್ರ್ ಕೊಟ್ಟಿದ್ದೀನಿ. ಕಾರ್ಪೊರೇಷನ್ ಬಡ್ಜೆಟ್ಗೆ ನಮ್ಮ ಇದರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ, ಸ್ವಲ್ಪ ಈ ಪಾರ್ಕುಗಳು, ಎಲ್ಲ ಪಾರ್ಕುಗಳು ಈಗ BDA ಪಾರ್ಕ್ಗಳು ಕೂಡ ಕಾರ್ಪೊರೇಷನ್ ಸೇರಿಬಿಟ್ಟವೆ. ಅವನ್ನು ಕೂಡ ಒಂದು 30 ಕೋಟಿ, ಇಲ್ಲಿ ವಿಶ್ವೇಶ್ವರಯ್ಯ 30 ಕೋಟಿ, ಬನಶಂಕರಿದು 30 ಕೋಟಿ, 60 ಕೋಟಿ ಓನ್ಲಿ ಪಾರ್ಕಿಗೆ ಡೆವಲಪ್ಮೆಂಟ್ಗೆ ಕೇಳಿದ್ದೀವಿ. ಅದನ್ನು ಇಂಪ್ರೂವ್ಮೆಂಟ್ ಆಗಬೇಕು. ರೈಲ್ವೆ ಬ್ರಿಡ್ಜ್ ಮಾತ್ರ ರೆಡಿ ಆಗ್ತಿದೆ, ಟೆಂಡರ್ ಯಾರೋ ಒಬ್ಬರಿಗಾಗಿದೆ, ಈಗೆಲ್ಲನೂ ಸರ್ವೆ ಮಾಡ್ತಿದ್ದಾರೆ ನಿನ್ನೆಯಿಂದ. ಇನ್ನೊಂದು 15-20 ದಿವಸದಲ್ಲಿ ಅದು ಆಗ್ತದೆ. ಕುಂಬಳಗೋಡ್ದೊಂದು 9 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ, ಕ್ರಿಮಿಟೋರಿಯಂ. ಕುಂಬಳಗೋಡ್ದಾದರೆ ಕೆಂಗೇರಿ ಕ್ರಿಮಿಟೋರಿಯಂನ ಅದನ್ನು ತೆಗಿಬೇಕು ಅಂತ, ಸುತ್ತಮುತ್ತ ಸ್ಮೆಲ್ ಬರ್ತದೆ. ಇವೆರಡು ಮೇಯ್ನ್ ಮಾಡಿ. ಸಹಕಾರಕ್ಕೆ ಬೇಕಲ್ವ ಸರ್ ಒಬ್ಬರು ಸಚಿವರು? ಯಾರು ತಡ ಆಗ್ತೇವೆ ಸಹಕಾರಕ್ಕೆ ಸಚಿವರನ್ನ ಯಾರೋ ಒಬ್ಬರನ್ನ ಇಂಡಿಪೆಂಡೆಂಟ್ ಕೊಡಬೇಕಾಗಿತ್ತಲ್ವ ಅಂತ. ಕಾಂಗ್ರೆಸ್ ಸರ್ಕಾರ ಅವ್ರು ಕೇಳಿದ್ರೆ ಹೇಳ್ತಾರೆ ಉತ್ತರ. ಯಜಮಾನ್ರೆ ಹೇಳಿ, ಏನು ಹೇಳಿದ್ರೆ ಹೇಳಿ, ಏನಿದೆ ಹೇಳಿ, ಸಮಸ್ಯೆ ಹೇಳಿ. ಪೈಪು ಈಗ ಆಗ್ತೀನಿ ಅಂತ ಅಂತಾರೆ. ಎಲ್ಲಿಂದ ಆಗ್ತದೆ ಈಗ? ಮುಂದಡಿದು ಪೈಪ್ ಆಗ್ತದೆ ತಂದು ಹಾಕೋರೆ. ಅದಕ್ಕೆ ಇಲ್ಲಿಂದ ಹಾಕಿದ್ರೆ ಮೊನ್ನೆ ಇದಾದ್ಮೇಲೆ ಮಾಡೋರು. ಒಂದು ಮೊದಲೇ ಮಾಡಿದ್ರೆ ಒಂದು ದಿವಸ 1-2 ದಿವಸ ಲೇಟಾಗಿ ಮೊದಲೇ ಮಾಡಿದರೆ ಒಂದೇ ಸಾರಿ ಆಗ್ತದೆ. ಆಟೋ ಸರಿ, ಪ್ರಮಾಣ ಆಟೋ ನೋಡ್ತಾ ಇದ್ದೀನಿ. ವಿವರವನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. LED ವಿದ್ಯುತ್ ದೀಪದ ಅಳವಡಿಕೆಯ ಪೂಜಾ ಕಾರ್ಯಕ್ರಮ ನಡೆದಂತಹ ಒಂದು ಹೇಳಿಕೆ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. LED ಬಲ್ಬುಗಳ ಕುರಿತಂತೆ ಸಾಕಷ್ಟು ವಾದ ವಿವಾದಗಳು ಇದ್ದಾವೆ. ಅದರ ವರದಿಯನ್ನು, ವಿಶೇಷವಾದ ವರದಿಯನ್ನು
ಮುಂದೆ ನಾನು ಕೊಡ್ತೇನೆ. ಯಾಕೆ ಅಂತ ಹೇಳಿದ್ರೆ LED ಬಲ್ಬುಗಳು ಅಂದಾಕ್ಷಣ ಸಾಕಷ್ಟು ಬೆಳಕು ಕೊಡುತ್ತೆ ಅನ್ನುವಂಥ ಮಾಹಿತಿ ಇದೆ, ವಿದ್ಯುತ್ ಬಳಕೆ ಕಡಿಮೆ ಆಗುತ್ತೆ ಅಂತ ಮಾಹಿತಿ ಇದೆ. ಆದರೆ ಅದರ ಗುತ್ತಿಗೆದಾರರಾಗಿರ್ತಕ್ಕಂಥ ರಂಗನಾಥ್ ಮತ್ತು ಇತರರು ಯಾವ LED ಬಲ್ಬುಗಳನ್ನು ಅಳವಡಿಸ್ತಿದ್ದಾರೆ? ಕತ್ತಲ ಬೆಳಕ, ಯಾರಿಗೆ ಬೆಳಕು ಯಾರಿಗೆ ಕತ್ತಲೆ ಅನ್ನುವಂಥದ್ದು ಸಾಕಷ್ಟು ಯಕ್ಷ ಪ್ರಶ್ನೆಯಾಗಿದೆ. ಎಲ್ಲೋ ಒಂದು ಕಡೆಯಲ್ಲಿ ಮಾತಾಡ್ತಾ ಇದ್ದಂಥದ್ದು ನೋಡಿದಾಗ ಬಹುಶಃ ಸೋಮಶೇಖರ್ ಅವರು ಕೊಡುವ ಅನುದಾನದೊಳಗೆ ಇವರ ಮನೆ ಬೆಳಕಾಗುತ್ತಿದೆ, ಅನುದಾನ ಕತ್ತಲೆಯಾಗುತ್ತಿದೆ ಅನ್ನುವಂಥದ್ದು ಸತ್ಯ. ಪ್ರಾಮಾಣಿಕವಾಗಿರ್ತಕ್ಕಂಥ LED ಬಲ್ಬ್ಗಳ ಬಳಕೆಯಾಗುತ್ತಿಲ್ಲ ಎನ್ನುವುದಕ್ಕೆ ಅಲ್ಲಿರುವಂತಹ ಅನೇಕ ಆಕಾಂಕ್ಷಿತರು ದೊಡ್ಡ ದೊಡ್ಡ ನಾಯಕರುಗಳೇನೆ ರಂಗನಾಥನ ಬಳಿ ಗೋಗರಿತಾ ಇದ್ದರು. ಹಾಕಿದ ಬಲ್ಬ್ ಏನಾಗಿದೆ, ಫೋನ್ ಎತ್ತಪ್ಪ ಅಂತ ಹೇಳ್ತಾ ಇದ್ದಿದ್ದಂತನ ಅದನ್ನು ಪೂರ್ಣ ಪ್ರಮಾಣದ ವರದಿನ ಆಮೇಲೆ ಕೊಡ್ತಾನೆ. LED ಬಲ್ಬ್ನಿಂದ ಬೆಳಕು ಯಾರಿಗಾಗ್ತಿದೆ, ಕತ್ತಲೆ ಯಾರಿಗಾಗ್ತಿದೆ, ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಮುಂದೆ ನಿಮ್ಮ ಗಮನಕ್ಕೆ ತರ್ತೇನೆ. ಇದು ಒಂದು ಭಾಗವಾದರೆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅನ್ನುವಂಥ ವರದಿಯನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಒಬ್ಬರ ಹೆಸರು ಹೇಳಿದರೆ ಒಬ್ಬರಿಗೆ ಕೋಪ, ಮತ್ತೊಬ್ಬರು ಏನೋ ಮಾಡಿದ್ರಂತೆ. ಇದನ್ನು ಮುಂದೆ ನಾನು ಹೇಳ್ತೀನಿ. ಇನ್ನೊಂದು, ಮಹಾಶಿವರಾತ್ರಿ ಪ್ರಯುಕ್ತ ಅನೇಕ ಕಡೆ ಅನೇಕ ರೀತಿಯ ಕಾರ್ಯಕ್ರಮಗಳಾಯಿತು. ಕೆಂಗೇರಿಯ ಐತಿಹಾಸಿಕ ಪರಂಪರೆ ಇರುವಂಥ ಕೋಟೆ ಸೋಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಮಾರಮ್ಮ ದೇವಸ್ಥಾನದಲ್ಲಿ ಕೂಡ ಶಿವರಾತ್ರಿಯ ಉತ್ಸವದ ಅಂಗವಾಗಿ ಹರಿಕಥೆಯನ್ನು ಏರ್ಪಾಡು ಮಾಡಲಾಗಿತ್ತು. ಹರಿಕಥೆಯನ್ನು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಹನುಮಂತಪ್ಪನವರು ಆಯೋಜಿಸಿದ್ರು. ಶೇಷಾದ್ರಿ ದಾಸರವರು ಹರಿಕಥೆಯನ್ನು ನಡೆಸಿಕೊಟ್ರು. ಆ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾರೆ. ಬಡತನದಿಂದ ಬೇಕ್ತಾ ಇದ್ದೀನಿ ನಾನು, ಬಡವ. ಮನೆಯಲ್ಲಿ 10 ಜನ ಮಕ್ಕಳಿದ್ದಾರೆ, ತಿನ್ನೋದಕ್ಕೆ ಏನೂ ಇಲ್ಲ. ಬಡತನ. 2 ಸುದ್ದಿನ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.